Watch full episodes on Jio Hotstar. ಫೋರ್ಫೋರಿ ನಗರದ ಜನಗಳೇ, ಪಿಂಕಿ ಫಾಂಕಿ ಫಂಕಿ ಮಾಡುವ ಹಾಯ್ ಹಲೋ ನಮಸ್ಕಾರ. ನಮ್ಮ ಮೊದಲ ಭೇಟಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಆದ್ರಿಂದ ನಾವೀಗ ನಿಮ್ಮೆಲ್ಲರಿಗೂ ಒಂದು ಅರ್ಜೆಂಟ್ ವಿಷಯನ ಹೇಳಬೇಕು ಅಂತ ಇದ್ದೀವಿ. ಇವತ್ತಿಂದ ಫೋರ್ಫೋರಿ ನಗರದ ಓನರ್ಸು ನಾವು 3 ಜನ. ಇವತ್ತಿಂದ ಯಾಕೆ ಇವಾಗಿಂದ ನೀವು ನಮ್ಮ ಮಾತನ್ನ ಕೇಳಲೇಬೇಕಾಗುತ್ತೆ. ಇಲ್ಲ, ನೀವು ಫೋರ್ಫೋರಿ ನಗರದ ಓನರ್ಗಳಾಗಕ್ಕೆ ಸಾಧ್ಯ ಇಲ್ಲ. ಯಾರು ನಿಮ್ಮ ಮಾತು ಕೇಳಲ್ಲ, ಯಾರು ನಿಮ್ಮ ಮಾತು ಕೇಳಲ್ಲ. ಓಕೆ, ಯುವರ್ ವಿಶ್, ಕೇಳಬೇಡ. ನಾನು ನಿಮ್ಮ 3 ಜನಕ್ಕೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇವಾಗ ಹೇಳಿ, ಬೇರೆ ಯಾರಿಗಾರು ಇನ್ನೇನಾರು ಹೇಳ್ಬೇಕಾಗಿದ್ಯಾ? ಅನ್ಸುತ್ತೆ ಇನ್ಯಾರಿಗೇನು ಹೇಳೋ ಆಗಿಲ್ಲ ಅಂತ. ಇವಾಗ ಯಾರ್ಯಾರು ನಮ್ಮ ಜೊತೆ ಇದ್ದೀರಾ, ರೈಸ್ ಯುವರ್ ಹ್ಯಾಂಡ್ಸ್. ನನ್ನ ಎತ್ತೆ, ಕಾಲಿಂದ ಏನ್ ಕೆಲಸನೂ ಆಗಲ್ಲ. ರೈಸ್ ಯುವರ್ ಹ್ಯಾಂಡ್ಸ್. ಅರೆ ಈಗ ಎಲ್ರು ನಿಮ್ಮ ಅತ್ಯಮೂಲ ವಸ್ತುಗಳನ್ನ, ಒಡವೆ, ವಸ್ತ್ರ, ಹಣ, ಕಾಸು ಎಲ್ಲವನ್ನ ನಮ್ ಕೈಗೆ ತಂದ್ಕೊಡಿ. ಮತ್ತೆ ನಮ್ಗೆ ಮುಖ್ಯವಾಗಿ ಆ ಡೈಮಂಡ್ಸ್ ಬೇಕು. ಅದಕ್ಕಾಗಿ ನಾವಿಲ್ಲಿಗೆ ಬಂದಿರೋದು. ಯಾವ ಬ್ಯಾಂಕಲ್ಲಿ ಇದೆ ಅದು? ನನಗೆ ಗೊತ್ತಿದೆ. ಹಾಗಾ, ನೀನ್ ನನ್ನ ಕೆಲ್ಸಕ್ಕೆ ಬರ್ತೀಯ ವಂಶ? ವೆರಿ ಗುಡ್, ವೆರಿ ಗುಡ್. ಅವನನ್ನ ಕರ್ಕೊಂಡು ನೀನು ನಮ್ಮ ಹತ್ರ ಬಾ. ಅದಲ್ದೆ ಬೇರೆ ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ದುಡ್ಡು ಜಮಾ ಇದೆ ಎಲ್ಲ ತಗೊಂಡು ನಮ್ಮ ಹತ್ರ ಬನ್ನಿ. ಯಾಕೆಂದ್ರೆ ಆ ದುಡ್ಡೆಲ್ಲ ಇನ್ಮೇಲೆ ನಮ್ದು. ಊಟ ಬೋಟು ಹೇಳಪ್ಪ, ನನ್ನ ಗೆಳೆಯ ಹೊತ್ತಾಯ್ತು ಹೇಳಯ್ಯ. ಬೀಚ್ ಹೇಳ್ದು ಬರ್ತಿಲ್ಲ ಅಂದ್ರೆ ಹೇಳಯ್ಯ. ಪತ್ಲು ಹೇಳೋ ಮೇಲೆ ನನ್ ಕನ್ಸ್ ಕಾಣ್ತಾ ಇದ್ದೀನಿ ಕಣೋ. ನನ್ನ ಕನ್ಸಲ್ಲಿ ನಾನೇ ನನ್ನ ಮೀಟ್ ಮಾಡಕ್ ಬಂದಿದ್ದೀನಿ ಕಣೋ. ಇಲ್ಲಿ ನೋಡು, ನನ್ನ ಜೊತೆ ನೀನು ನನ್ನ ಜೊತೆ ಮೀಟ್ ಮಾಡಕ್ ಬಂದಿದ್ಯಾ? ಇದೇನೋ ನನಗೆ ನಂಬಕ್ಕೆ ಆಗ್ತಿಲ್ಲ ಕಣೋ. ನನ್ಗನ್ಸುತ್ತೆ ನಾನು ಕನ್ಸು ಕಾಣ್ತಾ ಇದ್ದೀನೇನೋ. ಆ ಮೋಟು ಬತ್ಲು, ಇದು ಕನ್ಸಲ್ಲ, ಇದು ನಾವು ಗಸಿಟರ ಮತ್ತೆ ಗೆಳೆಯರ, ನಾವು ನಿಮ್ಮನ್ನ ಕಾಪಾಡಿ ಬಂದಿದ್ದೀವಿ ಕಣ್ರಯ್ಯ. ಹೌದು, ಈ ಅವತಾರದಲ್ಲಿ ನೀವಿಬ್ರು ಯಾಕೆ ಬರಕ್ ಹೋದ್ರಿ ಇಲ್ಲಿಗೆ? ಅಲ್ಲ ಕಣ್ರಯ್ಯ, ನೀವಿಬ್ರು ಇಲ್ಲೇ ಇದ್ಬಿಟ್ರೆ 3 ಜನ ಕೆಟ್ಟುಳುಗಳಿಂದ ಫುರ್ಫುರಿ ನಗರನ ಯಾರಯ್ಯ ಕಾಪಾಡ್ತಾರೆ? ಇಲ್ಲೋಡ್ರಯ್ಯ, 2 ಸ್ಪ್ರೇ ತಗೊಳಯ್ಯ. ಈ ಸ್ಪ್ರೇ ಹಾಕೊಂಡ್ಬಿಟ್ರೆ ನೀವಿಬ್ರು ನಮ್ ತರ ಕುಳ್ಗಾಬಿಡ್ತೀರಾ. ಆಮೇಲೆ ಈಸಿಯಾಗಿ ಆಚೆ ಕಡೆ ಬಂದ್ಬಿಡ್ಬೋದು. ಈ ಸ್ಪ್ರೇನ ಅಪ್ಲೈ ಮಾಡ್ಬಿಟ್ರೆ ನಾರ್ಮಲ್ ಆಗಿ ಬಿಡ್ತೀರಾ ಕಣ್ರಯ್ಯ. ಡಾಕ್ಟರಣ್ಣ, ಸ್ನೇಹಿತರಿಂದ ನಿಂತರ ಇರ್ಬೇಕು ಡಾಕ್ಟರಣ್ಣ. ಯಾವಾಗ್ಲೂ ತಾವು ನಮಗೋಸ್ಕರ ಯಾವಾಗಲೂ ತಮ್ಮ ಪ್ರಾಣನೇ ಒತ್ತೆ ಇಡ್ತೀರಣ್ಣ. ನಮಗೋಸ್ಕರ ಏನೇನೋ ಕಂಡು ಹಿಡಿತೀರಾ ನೀವು. ಅಯ್ಯೋ ಮೋಟು ಮತ್ತು ನನ್ನ ಜೀವದ ಗೆಳೆಯರ, ನೀವಿಬ್ರು ನನ್ನ ಸ್ನೇಹಿತರು ಕಣಯ್ಯ. ಹೊಗೆ ಹಾಕಿಸ್ಕೊಂಡ್ರು ಪೇಷಂಟ್ ಮೇಲಾಣೆ. ಎಂತ ಮಾತಾಡ್ಬಿಟ್ಟೆ, ಗಂಡಲ್ಲಿ ನೀರು ಬರ್ತಾ ಇದೆ ಕಣಯ್ಯ ನನಗೆ. ಆದ್ರೂ ಅಳೋ ಟೈಮ್ ಅಲ್ಲ ಕಣಯ್ಯ ಇದು. ದಯವಿಟ್ಟು ನೀವಿಬ್ರು ಆಚೆ ಕಡೆ ಬಂದ್ಬಿಡ್ರಯ್ಯ. ನೀವು ಹೊರಗಡೆ ಬಂದ ತಕ್ಷಣ ನಾನು ಚಿಂಗಮ್ ಸರ್ ಕೈಲಿ ನೀವಿಬ್ರಿಗೆ ಹಾಕೊಳಕ್ಕೆ ಸೂಪರ್ ಪವರ್ ಡ್ರೆಸ್ ಕೊಟ್ಟಿದ್ದೀನಿ ಕಣ್ರಯ್ಯ. ನೀವಿಬ್ರು ನಾನು ಕೊಟ್ಟಿರೋ ಟ್ಯಾಬ್ಲೆಟ್ ಹಾಕೊಂಡ್ಬಿಟ್ಟು ಆ ಸೂಪರ್ ಪವರ್ ಡ್ರೆಸ್ ಹಾಕೊಂಡ್ಬಿಟ್ಟು ಸಾಕಣಯ್ಯ. ಆ 3 ಜನಗಳನ್ನ ಯಾರ ಬೇರೆ ಹೊಡೆದಾಕ್ಬಿಡ್ಬೋದು ನೀವು. ಆ ಪಿಂಕಿ ಪಾಂಕಿ ಪೆಂಕಿ ಎಲ್ಲರೂ ಬಾಯಿ ಬಿಡ್ಕೊಂಡು ಅವ್ರು ಲೋಕಕ್ಕೆ ಹೋಗ್ಬೇಕು ಕಣ್ರಯ್ಯ. ಆದ್ರೆ ಡಾಕ್ಟರ್ನ ತಾವು ಯಾಕೆ ನಮ್ಮ ಜೊತೆ ಬರ್ತಾ ಇಲ್ಲ ಅಂತ ಒಟ್ಟು ನನ್ ಗೆಳೆಯ ಹಂಗಲ್ಲ ಕಣಯ್ಯ, ಹಂಗಲ್ಲ. ನೀವಿಬ್ರು ಇಲ್ಲಿ ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ಅವ್ರ 3 ಜನ ಅಲರ್ಟ್ ಆಗ್ಬಿಡ್ತಾರೆ ಕಣ್ರಯ್ಯ. ಆಮೇಲೆ ಅವ್ರ 3 ಜನ ನಿಮ್ಮನ್ನು ನೋಡ್ತಾರೆ ಕಣಯ್ಯ. ಆಮೇಲೆ ನೀವು ರೆಡಿ ಆಗಕ್ಕೆ ಆಗಲ್ಲ ಗೊತ್ತಾ. ಅದಕ್ಕೆ ನಾನು ಕಸಿಟ ನಿಮ್ಮಿಬ್ಬರ ಅವತಾರದಲ್ಲಿ ಗೆಟಪಲ್ಲಿ ಇಲ್ಲೇ ಇರ್ತೀವಿ ಕಣಯ್ಯ. ಆಮೇಲೆ ಅವ್ರ 3 ಜನ ಅನ್ಕೋತಾರೆ ಅವ್ರಿಬ್ಬರನ್ನ ಜೈಲಲ್ಲೇ ಕೂಡಾಕಿದೀವಲ್ಲ, ಅಲ್ಲೇ ಇದಾರೆ ಅಂತ. ತಪ್ಕೊಳ್ಳೋದ ಬನ್ರಯ್ಯ. ಡಾಕ್ಟ್ರಣ್ಣ, ನಿಮ್ ಪ್ಲಾನ್ ಏನೋ ಚಕ್ಕದಾಗೆ ಇದೆ. ಮೋಟು ನಡಿಯೋ, ನಾವ್ ಈಗಲೇ ಇಲ್ಲಿಂದ ಕಳಿಸ್ಕೊಂಬಿಡೋಣ. ಥ್ಯಾಂಕ್ ಯು ಡಾಕ್ಟ್ರಣ್ಣ, ನಿಮ್ಮಂತ ಸ್ನೇಹಿತಿರೋದ್ರಿಂದ ನಮಗೂ ಧೈರ್ಯ. ಥ್ಯಾಂಕ್ ಯು ಡಾಕ್ಟರ್ಣ್ಣ. ಸ್ವಲ್ಪ ಹುಷಾರು. ಓಕೆ, ನೀವು ಹುಷಾರು ಕೊಡ್ರಪ್ಪ. ಪತ್ತು
ಬಾ ಓಡೋಣ ಇಲ್ಲಿಂದ. ಬರ, ಅಯ್ಯೋ. ಅಯ್ಯಮ್ಮ ಬೂಟಿ ಪತ್ತು ನೀವಿಬ್ರು ಬೇಗ ಈ ಟ್ಯಾಬ್ಲೆಟ್ ಬೈಕ್ ಹಾಕೊಳ್ಳಿ ನುಂಗಿ. ನುಂಗ್ಬಿಟ್ವಿ ಟ್ಯಾಬ್ಲೆಟ್, ಆದ್ರೆ ಏನು ಪ್ರಯೋಜನ ಆಗ್ತಿಲ್ವಲ್ಲ. ಒನ್ ಮಿನಿಟ್ ಇದನ್ನ ಹಾಕೊಳ್ಳಿ ನೋಡಿ. ಆದ್ರೆ ಇದರಿಂದನೂ ಏನು ಪ್ರಯೋಜನ ಇಲ್ಲ ಸರ್. ಒಂದು ನಿಮಿಷ ಇರಿ. ಪಂಪಿಂಗ್ ಶುರು. ಎಲ್ಲಿ ಈಗ ಮೋಟಿಗೆ ಅರೇ ಡಾಕ್ಟರ್ ಅಣ್ಣ ಸಖತ್ತಾಗಿರೋದನ್ನ ಕಂಡಿಡ್ದು ಬಿಟ್ಟಿದ್ದಾರೆ. ಈ ಸೂಟ್ ಹಾಕೊಂಡ ತಕ್ಷಣ ನಾವಿಬ್ರು ಸಖತ್ತಾಗಿ ಹೀರೋ ತರನೇ ಕಾಣ್ತಾ ಇದೀವಿ ಕಣ ಪತ್ಲು. ಟ್ಯಾಬ್ಲೆಟ್ ತಗೊಂಡ ತಕ್ಷಣ ನನಗಂತೂ ಸೂಪರ್ ಹೀರೋ ತರ ಫೀಲಿಂಗ್ ಆಗ್ತಾ ಇದೆ ಕಣ ಪತ್ಲು. ಏನೋ ಒಂಥರ ಆನಂದ ಖುಷಿ ಆಗ್ತಿದೆ ಕಣ. ಪತ್ಲು ನನ್ನ ಪವರ್ ನೋಡ್ದೆ ನಂದು. ನಾನೀಗ ಹಾರ್ಲು ಬದುಕಣೋ. ಪತ್ಲು ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಈ ಸೂಟ್ ಹಾಕೊಂಡು ಹಾರ್ಬೋದು ಅಂತ ಕಣೋ. ಒಂದ್ ಕೆಲಸ ಮಾಡ್ತೀನಿ, ಈಗ ಬರೀ ಲ್ಯಾಂಡಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು. ಮೋಟೋ ನೀನು ಹಾರ್ಕೊಂಡು ಕೆಳಗಡೆ ಬರ್ಲಿಲ್ಲ ಕಣ. ಇದ್ದಕ್ಕಿದ್ದಂಗೆ ನೀನು ಕೆಳಗಡೆ ಬಿದ್ಬಿಟ್ಟಿದ್ದು. ಅದ್ರಲ್ಲಿ ಪವರ್ ಗಿವರ್ ಏನು ಇಲ್ಲ ಕಣ. ನೀನು ಹಾಕೊಂಡಿರೋ ಸೂಟಿಂದ ಗಾಳಿ ಆಚೆ ಕಡೆ ಬಂದ್ಬಿಡ್ತು ಕಣ. ಗಾಳಿ ಇದ್ದಿದ್ದಕ್ಕೇನೆ ಹಾರ್ತಾ ಇದ್ದೆ. ಈಗ ನೋಡು. ಅಂದ್ರೆ ನನ್ನ ಸೂಟು ಪಂಚರ್ ಆಗ್ಬಿಟ್ಟಿದ್ಯೇನೋ. ಪರವಾಗಿಲ್ಲ ಬಿಡ ಪತ್ಲು, ನಾವು ಸೂಪರ್ ಪವರ್ ಇರೋ ಟ್ಯಾಬ್ಲೆಟ್ ಬೇರೆ ನುಂಗ್ಬಿಟ್ಟಿದೀವಲ್ವಾ, ಅದ್ರ ಶಕ್ತಿ ಅಂತೂ ಖಂಡಿತ ಇದ್ದೇ ಇರುತ್ತೆ. ನಾನೀಗ ಬಂಡೆ ಹೊಡೆದು ನೋಡ್ತೀನಿ ಇರುವ ನಿಮಿಷ. ಪವರ್ ಬರಲಿಲ್ಲ ಕಣ ಪತ್ಲು, ಪವರ್ ಬರಲೇ ಇಲ್ಲ ಕಣ. ಅಯ್ಯಪ್ಪ, ಡಾಕ್ಟರ್ ಜಟ್ಗ ಅವರ ಟ್ಯಾಬ್ಲೆಟ್ ಮತ್ತು ಸೂಟು ಕೈ ಕೊಟ್ಬಿಡ್ತಲ್ಲ. ಈಗ ಬೇಜಾರ್ ಮಾತಾಡ್ಕೊಟ್ರು. ದೂರದ ಬೆಟ್ಟ ಯಾವಾಗ್ಲೂ ನುಣ್ಣಗೆ ಅಂತ ಹೇಳೋದ್ರ ಗಾದೆ ಕರೆಕ್ಟ್ ಇದೆ. ನುಣ್ಣಗೆ. ಅರೆ ಚಿಂಗಮ್ ಸರ್, ಯಾವ್ದು ಬೆಟ್ಟ ಯಾವ ನುಣ್ಣು ಹೇಳಿ ಸರ್. ಪತ್ಲು ನಿನ್ಗೇನಾದ್ರೂ ಗೊತ್ತೇನೋ? ಗೊತ್ತಿದೆ, ನಿನಗೆ ಅಲ್ಲಿಗೆ ಕರ್ಕೊಂಡೋಗಿ ತೋರಿಸ್ತೀನಿ ಬಾ. ಅಲ್ಲಿ ಹೋಗಿ ನೋಡಕ್ ಮುಂಚೆ ಬೇರೆ ಏನಾದ್ರು ಪ್ಲಾನ್ ಮಾಡೋಣ ಕಣ. ಆ ಸೂಪರ್ ಪವರ್ಗಳ ಜೊತೆ ಹೋರಾಡ್ಬೇಕು ಅಂದ್ರೆ ನಾವು ಅದಕ್ಕಿಂತ ಸೂಪರ್ ಪವರ್ನ ಗುಡ್ಡೆ ಹಾಕೋಬೇಕಣ. ಮಾರ್ನಿಂಗ್ ವಾಟು ಪತ್ಲು, ನಾನು ಅನ್ಕೊಂತೀನಿ ನೀವಿಬ್ರು ಒಂದು ತೀರ್ಮಾನ ಮಾಡ್ಕೊಂಡಿರ್ತೀರಾ ಅಂತ. ಇವಾಗ ಹೇಳಿ, ನಮ್ಮ ಹತ್ರ ಕ್ಷಮೆ ಕೇಳಿ ನಮ್ ಜೊತೆ ಇರ್ತೀರಾ, ಇಲ್ಲ ಜೈಲಲ್ಲ ಸಾಯೋವರೆಗೂ ಕೊಳಿತೀರಾ? ನಾವು ನಿಮ್ ಜೊತೆ ಯಾವತ್ತೂ ಸೇರ್ಕೊಳ್ಳಲ್ಲ. ಏನ್ ಬೇಕಾದ್ರೂ ಆಗೋಗ್ಲಿ. ನಾವು ಮಾತ್ರ ನಿಮ್ ಜೊತೆ ಸೇರ್ಕೊಳ್ಳೋದೇ ಇಲ್ಲ. ಅದ್ ಏನ್ ಬೇಕಾದ್ರೂ ಆಗ್ಲಿ. ಬೇಕಾಗಿಲ್ಲ ನಿಮ್ ಸಹಾಯ. ಅಷ್ಟೊಂದು ಶಕ್ತಿವಂತರ ನೀವಿಬ್ರು. ಎಲ್ಲಾ ಶಕ್ತಿವಂತರಿಗೂ ಒಂದಲ್ಲ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ. ನಮ್ಮ ಹತ್ರ ಯಾವುದೇ ವೀಕ್ನೆಸ್ ಇಲ್ಲ. ಕೇಳ್ಪಟ್ಟಿದ್ದೀನಿ ಡಾಕ್ಟರ್ ಜಟ್ಕಾ ಮತ್ತು ಗಸಿಟಾರಾಮ್ ಬೆಸ್ಟ್ ಫ್ರೆಂಡ್ಸ್ ಅಂತ. ಈ ದೊಣ್ಣೆ ಕಾಣಿಸ್ತಾ ಇದೆಯಾ? ಈ ದೊಣ್ಣೆಯಿಂದ ಅವ್ರಿಬ್ಬರಿಗೂ ಎಷ್ಟು ಸತಾಯಿಸ್ತೀವಿ ಅಂದ್ರೆ ಅಷ್ಟು ಸತಾಯಿಸ್ತೀವಿ. ಹೊಡೆಯೋದು ಅವ್ರಿಗೆ, ಆದ್ರೆ ನೋವು ನಿಮ್ಮಿಬ್ಬರಿಗೆ ಇಲ್ಲ ಆಗ್ಬೇಕು. ಇದ್ರಲ್ಲಿ ಹೊಡಿತೀವಿ. ಎಲ್ಲಿವರೆಗೂ ಹೊಡಿತೀವಿ ಅಂದ್ರೆ ನೀವಿಬ್ರು ನಮ್ಗೆ ಸಪೋರ್ಟ್ ಮಾಡೋದನ್ನ ಒಪ್ಕೊಳ್ಳೋವರೆಗೂ ನಾವು ಬಿಡಲ್ಲ. ನಾವೆಲ್ಲ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತಿದ್ದೀವಿ.
ಮೋಟು ಪತ್ಲು, ನೀವು ತುಂಬಾ ಎಕ್ಸ್ಕ್ಲೂಸಿವ್ ಪೀಸ್ ಇದ್ದೀರಾ. ಇಷ್ಟೆಲ್ಲ ಆದ್ರೂ ನೀವು ಸೋಲ್ ಒಪ್ಕೊಳ್ಳೋದಿಲ್ವಲ್ಲ. ನೀವು ನಮ್ಮ ಮೇಲೆ ಟ್ಯಾಂಕರ್ ನಿಂದ, ಏರೋಪ್ಲೇನ್ಸ್ ಇಂದ ಎಲ್ಲ ಅಟ್ಯಾಕ್ ಮಾಡಿದ್ರಿ. ಆದ್ರೆ ಈಗ ಯಾವ ಹೊಸ ಪ್ಲಾನ್ ತಗೊಂಡ್ಬಂದಿದ್ದೀರಾ? ಮಾಡಕ್ಕಾಗತ್ತಪ್ಪ, ಮೋಟು ಪತ್ಲು ಜೋಡಿನೇ ಹಂಗಿದೆ. ಸೋಲೋದು ಇಲ್ಲ, ಸೋಲ್ ಒಪ್ಕೊಳ್ಳೋದು ಇಲ್ಲ. ನಾವ್ ಅನ್ಕೊಂಡ್ವಿ ನಿಮ್ಗೇನೋ ಸೂಪರ್ ಪವರ್ ಬಂದ್ಬಿಟ್ಟಿದೆ ಅಂತ. ಬಂದ್ರು ನೀವು 3 ಜನನು ಮನುಷ್ಯರೇ ತಾನೆ. ಅದರಿಂದ ನಾವೆಲ್ಲರೂ ನಿಮ್ 3 ಜನದ ಇನ್ನರ್ ಪವರ್ನ ಚೆಕ್ ಮಾಡಕ್ಕೋಸ್ಕರ ಬಂದಿದ್ದೀವಿ. ನೀವೆಲ್ಲರೂ ನಮ್ಮ ಇನ್ನರ್ ಪವರ್ ಚೆಕ್ ಮಾಡಕ್ ಬಂದಿದ್ದೀರಾ? ಬನ್ನಿ ಅದನ್ನು ನೋಡೇ ಬಿಡೋಣ. ಫೈರ್! What is this? ಮೇಡಮ್, ಇದಕ್ಕೆ ಸ್ಲೀಪ್ ಬಾಂಬ್ ಅಂತ ಕರೀತಾರೆ. ನಾವು ನೋಡ್ಬೇಕಾಗಿತ್ತು ನಿಮ್ 3 ಜನ ಸೂಪರ್ಗಳಿಗೂ ನಿದ್ದೆ ಬರುತ್ತೋ ಇಲ್ವೋ ಅಂತ. ಬ್ಯಾಂಕಿ, ನನಗೆಲ್ಲ ಮಂಜ ಕಾಣಿಸ್ತಾ ಇದೆ. ನನಗೂ ಕಣ್ಬಿಡಕ್ ಆಗ್ತಿಲ್ಲ. ಪಿಂಕಿ, ಬಾಂಕಿ, ಕಣ್ ಮಾತ್ರ ಮುಚ್ಕೋಬೇಡಿ. ಮೋಟು ಪತ್ಲು, ಇದಕ್ಕೆ ನೀವು ಸರಿಯಾಗಿ ಅನುಭವಿಸ್ತೀರಾ. ಏ ಪ್ಯಾಂಕಿ, ಮೋಟು ಪತ್ಲು ತಾಕತ್ನ ಅಷ್ಟೊಂದು ಹಗುರವಾಗಿ ನೋಡ್ಬೇಡ ನೀನು. ಈಗ ತೋರ್ಸೋ ನಿನ್ನ ಸೂಪರ್ ಪವರ್ಸ್. ಸರಿಯಾಗಿ ನಿಂತ್ಕೊಳ್ಳಕ್ ಆಗದೆ ತೂರಾಡ್ತಿದ್ದೀರಾ. ಅದೇನ್ ಕಿಸಿರ ನೋಡೋಣ. ಮೋಟು ಪತ್ಲು, ನಾನ್ ನಿಮ್ಮಿಬ್ಬರನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಓಕೆ, ಅವ್ರನ್ನ ಫಾಲೋ ಮಾಡೋಣ. ನಡೀರಿ ಬೇಗ. ಏ ಪಂಕಿ, ಎಲ್ಲಿ ಎಸ್ಕೇಪ್ ಆಗ್ತಿದ್ಯಾ ನೀನು? ಎಲ್ಲ ಟೈಮು ಒಂದೇ ತರ ಇರಲ್ಲ ಕಣ. ನೆನ್ನೆ ನಿನ್ ಟೈಮ್ ಇತ್ತು, ಇವತ್ತು ನಮ್ ಟೈಮ್ ಇದೆ. ಇವತ್ತು 3 ಜನನು ಬದುಕೋದಿಲ್ಲ. ನೋಡ್ತಾ ಇರಿ, ಎಲ್ಲಿವರೆಗೂ ಓಡ್ತಿರೋ ಓಡಿ ನೋಡೋಣ. ಮಟು, ಫೈರ್ ಮಾಡು. ಅಯ್ಯೋ, ಅಲ್ಲೋಡ್ರ ಜೀವದ್ಗಳೇನ ಪತ್ಲು ಐಡಿಯಾ ಕೆಲಸ ಮಾಡ್ಬಿಡ್ತೆ ಕಣಯ್ಯ. ಮೋಟು ಪತ್ಲು ಎಂತ ಕಮಾಲ್ ಮಾಡ್ಬಿಟ್ರು. ಮೋಟು ಪತ್ಲು ಅಂತೂ ನಮ್ಮ ಊರಿನ ರಕ್ಷಕರು. ಮೋಟು ಪತ್ಲು, ನೀವಿಬ್ರು ಪ್ರೂವ್ ಮಾಡ್ಬಿಟ್ರಿ. ಬರೀ ಶಕ್ತಿಯಿಂದ ಅಲ್ಲ, ಯುಕ್ತಿಯಿಂದನೂ ಕೆಲಸ ಮಾಡ್ಬೇಕು ಅಂತ. ಥ್ಯಾಂಕ್ ಯು ಬಕ್ಸರಣ್ಣ, ಥ್ಯಾಂಕ್ ಯು ವೆರಿ ಮಚ್. ನೀವು ನಮ್ಮನ್ನು ಹೊಗಳ್ತಾ ಇದ್ದೀರಿ ಅಂದ್ರೆ ನಾವು ನಿಜವಾಗ್ಲೂ ಒಳ್ಳೆ ಕೆಲಸನೇ ಮಾಡಿದ್ವಿ ಅನ್ಸುತ್ತೆ ಅಲ್ವಾ? ಮೋಟು, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀನು ಎಂತ ದೊಡ್ಡ ಸಾಧನೆ ಮಾಡಿದೀಯಾ. Thank you. ವೆಲ್ ಡನ್. ಮೋಟು ಪತ್ಲು ಜಿಂದಾಬಾದ್. ಮೋಟು ಪತ್ಲು ಜಿಂದಾಬಾದ್. ಮೋಟು ಪತ್ಲು ಜಿಂದಾಬಾದ್. ಅನ್ಸುತ್ತೆ ಇವ್ರು 3 ಜನಕ್ಕೆ ಎಚ್ಚರ ಬರ್ತಾ ಇದೆ. ಚೈನ್ ಮುರಿಲಿಲ್ಲ ಅಂದ್ರೆ ಸಾಕು. ಆಗಲ್ಲ ಗಜೆಟ, ಆ ಚೈನ ನಾನು ಸ್ಪೆಷಲ್ ಸ್ಟೀಲಿನ ತಯಾರು ಮಾಡಿದೀನಿ ಕಣ. ಅಯ್ಯಬ್ಬ, ಡಾಕ್ಟರ್ ಜಡ್ಕ ಕಂಡಿಡಿದ್ರು ಬ್ಲೇಡರ್ಸ್ಗೂ ಬೆಂಕಿ ಇಡ್ಬಿಟ್ರು. ಮೋಟು ಬದಲು ನಾವೀಗ ಏನ್ ಮಾಡೋಣ? ನೀವೆಲ್ರೂ ಸೈಡ್ಗೆ ಹೋಗಿ, ಎಲ್ರೂ ದೂರ ಹೋಗಿ, ಬೇಗ ಹೊರಟೋಗಿ ಇಲ್ಲಿಂದ.
ಅದೇ ಜಲ್ದಿ ಓಡಿ ಓಡಿ ಎಲ್ಲರೂ ಓಡಿ ಓಡೆ ಓಡೆ ಜಲ್ದಿ ಜಲ್ದಿ ಓಡಿ. ಅವರು ಚೈನ್ ಎಲ್ಲ ಬಿಚ್ಕೊಂಡ್ಬಿಟ್ಟಿದ್ದಾರೆ. ಓಡಿ ಓಡಿ, ಅವರು ಚೈನ್ ಎಲ್ಲ ಬಿಚ್ಕೊಂಡ್ಬಿಟ್ಟಿದ್ದಾರೆ. ತಪ್ಪಿಸ್ಕೊಳ್ಳಿ, ಓಡಿ 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 ಓಡಿ. ಅದೇ ನಿಂತ್ಕೊಳ್ಳಿ, ಓಡಿ ಓಡಿ ಓಡಿ. ಎಲ್ಲಿ ನೋಡಕ್ತಾ ಇದ್ದೀರಾ? ಉಳಿಯಲ್ಲ ನೀವು ಇವತ್ತು. ಇದೆ ಒಳಗಡೆ ಬಾಪ, ಏನ್ ಮಾಡೋದೀಗ? ಅಷ್ಟು ಬೇಗ ಎಲ್ಗೆ ಹೋಗ್ತಿದ್ದೀರಾ? ಹಲೋ ಮೋಟು ಪತ್ಲು, ಎಲ್ಲಿ ಓಡೋಗ್ತಿದ್ದೀರಾ? ಇಷ್ಟೆಲ್ಲ ನಾಟಕಗಳು ನಿಮ್ಗೋಸ್ಕರನೇ ನಡೀತಿರೋದು. ಬೆಂಕಿ ಕರ್ಕೊಂಡೋಗಿ ಅವ್ರಿಬ್ಬರನ್ನು. ಹಲೋ ಮೋಟು ಪತ್ಲು, ನಮ್ಮ ಹೊಸ ಸೆಟಪ್ ಹೆಂಗಿದೆ? ನಾವು ಇಡೀ ಪ್ರಪಂಚದ ಮೇಲೆ ಅಟ್ಯಾಕ್ ಮಾಡೋವರೆಗೂ ನೀವು ಸೂಪರ್ ಹೀರೋ ಅಲ್ಲ ಅಂತ ನಾವು ತೋರಿಸ್ತೀವಿ. ಬದಲಾಗಿ ನಾವುಗಳು ಸೂಪರ್ ಹೀರೋ ಅಂತ ನಿಮಗ್ ತೋರಿಸ್ತೀವಿ. ಸೂಪರ್ ಹೀರೋಗಳಲ್ಲ, ಸೂಪರ್ ವಿಲನ್ಗಳು. ಯಾವಾಗ್ಲೂ ಅದೇ ಆಗಿರ್ತೀರ ನೀವು. ಇನ್ನೂ ನಿಮ್ಗೆ ಅಹಂಕಾರ ಇಳಿದಿಲ್ಲ ಅನ್ಸುತ್ತೆ. ಎಲ್ಲಿವರೆಗೂ ನೀವು ನಮ್ಮ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳೋದಿಲ್ವೋ ಅದುವರೆಗೂ ನೀವು ಇದೇ ಗಾರ್ಡ್ ಒಳಗಡೆನೆ ಇರ್ಬೇಕಾಗುತ್ತೆ. ಮತ್ತು ಈ ಕ್ಯಾಪ್ಸೂಲ್ ಇಂದ ನಿಮ್ಮನ್ನ ಯಾರು ಬಚಾವ್ ಮಾಡಕ್ಕಾಗಲ್ಲ. ಎಲ್ಲಾ ದೇಶದವರು ನಮ್ಮ ಷರತ್ನ ಒಪ್ಕೊಂಡಿದ್ದಾರೆ. ಯಾರು ಒಪ್ಕೊಳ್ಳೋದಿಲ್ವೋ ಅವರು ತುಂಬಾ ಭಯಾನಕವಾದನ್ನ ಅನುಭವಿಸ್ಬೇಕಾಗುತ್ತೆ. ಕೆಟ್ಟ ಮೇಲೆ ಬುದ್ಧಿ ಬಂತ ನಿಮ್ಗೆ. ಜಾನ್ ಆಗ್ತಾರೆ ಡೌನ್, ಜಾನ್ ಆಗ್ತಾರೆ ಡೌನ್, ಜಾನ್ ಆಗ್ತಾರೆ ಡೌನ್. ಮೋಟು ಪತ್ಲು ಇಂದ ನಮ್ಗೆ ಇದು ತಿಳಿದು ಬಂದಿದೆ. ಒಳಗಡೆಯಿಂದನೇ ನಾವು ತುಂಬಾನೇ ವೀಕ್ ಇದೀವಿ. ಯಾರಾದ್ರೂ ನಮ್ಗೆ ನಿದ್ದೆ ಬರೋ ಔಷಧಿ ಹಾಕಿ ನಮ್ಮನ್ನ ಸಾಯಿಸಲೂಬಹುದಾಗಿದೆ. ಆದ್ರಿಂದ ನಾವು ಒಳಗಡೆಯಿಂದನೂ ತುಂಬಾ ಶಕ್ತಿವಂತರಾಗಬೇಕಾಗಿದೆ. ಪಿಂಕಿ, ಪಾಂಕಿ, ರೆಡಿ? ರೆಡಿ. ನಡೀರಿ, ಟೆಸ್ಟ್ ಮಾಡೋಣ. ಜಗತ್ತಿನೆಲ್ಲೆಡೆ ಭಾರತದಿಂದ ಬಂದಂತಹ ಸೂಪರ್ ವಿಲನ್ಸ್ಗಳು ಧೂಳೆ ಬಂದ್ಬಿಟ್ಟಿದ್ದಾರೆ. ನಾವು ನಿಮ್ಮ ಗುಲಾಮರಾಗೋದಿಲ್ಲ ಅಂತ ಯಾವ ದೇಶ ಹೇಳುತ್ತೋ ಆ ದೇಶವನ್ನ ಅವರು ಸಂಪೂರ್ಣವಾಗಿ ಧ್ವಂಸ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಇಲ್ಲಿ ನೋಡಿ, ಅವರು ಧ್ವಂಸ ಮಾಡ್ತಿರುವ ಕಟ್ಟಡಗಳನ್ನ. ಈಗ ಜಗತ್ತೇ ನಮ್ ಕೈಯಲ್ಲಿದೆ. ನಮ್ಮ ಹೆಡ್ ಕ್ವಾರ್ಟರ್ಸ್ ಎಲ್ಲಿರ್ಬೇಕು ಅಂತಂದ್ರೆ ಅಲ್ಲಿ ಯಾರು ನಮ್ಮೇಲೆ ದಾಳಿ ಮಾಡೋಕ್ ಪ್ರಯತ್ನ ಪಡಬಾರ್ದು. ಬಾಸ್ ಬಾಸ್, ಆ ಡೈಮಂಡ್ಸ್ ಬಂದ್ಬಿಡ್ತು. ಬಾಸ್, ಚಿನ್ನ ಬೆಳ್ಳಿ ತುಂಬಿರೋ ಟ್ರಕ್ ಹೊರಗಡೆ ಇದೆ. ಒಳ್ಳೆ ಕೆಲಸ. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ಈಗ ಹೋಗು, ಮೋಟು ಪತ್ಲು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡು. ಅವ್ರ ವಿಲ್ ಪವರ್ನ ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಮಾಡು. ಸರಿ ಬಾಸ್. ನಿಂತ್ಕೊಳ್ಳಿ ಬಾಸ್, ನಾನು ಬರ್ತೀನಿ. ಅವ್ರು ಅನ್ಕೊಂಡಿದ್ದಾರೆ ಇನ್ನು ನಮ್ಗೆ ಸ್ಲೀಪಿಂಗ್ ಬಾಕ್ಸ್ ಕೆಲಸ ಮಾಡುತ್ತೆ ಅಂತ. ನಾವು ಮಲಗ್ಬಿಡ್ತೀವಿ ಅಂತ. ಬೆಂಕಿನ ಜೀವಗಳು ಈಗ ನಿದ್ದೆ ಮಾಡೋ ಸಮಯ ಕಡೆಯ ನನಗೆ. ಕಂಟಿನ್ಯೂ ಫೈರ್ ಮಾಡ್ತೀನಿ.
ಡನ್ ಎದ್ದನಾರೆ ಡನ್ ಏಯ್ ಏಯ್ ಇವಾಗ ಸ್ಲೀಪಿಂಗ್ ಬಾಂಬ್ ಕೂಡ ಇವ್ರ ಮೇಲೆ ಕೆಲಸ ಮಾಡ್ತಾ ಇಲ್ಲ. ಇನ್ನು ಫೈರ್ ಮಾಡಿ. ನೀವು ಮೋಟು ಪತ್ಲುನ ಕಾಪಾಡಕ್ಕಾಗೋದಿಲ್ಲ. ಒಪ್ಕೊಳ್ಳಿ ಮತ್ತು ನಿಮ್ ತಲೆನ ನಮ್ಮ ಪಾದದ ಹತ್ರ ಇಡಿ. ಹೋಗಿ ಹಾಕಿಸ್ಕೊಂಡ್ರ ಪೇಷಂಟ್ ಮೇಲೆ ಅಡೆ ಇವ್ರು 3 ಜನ ಸಖತ್ ಪವರ್ಫುಲ್ ಆಗಿಬಿಟ್ಟಿದ್ದಾರೆ ಕಡೆ. ಅರೆ ಸ್ವಾಮಿ ನಮ್ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ, ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಿ. ನಾವು ಸೋಲು ಒಪ್ಕೊಂಡ್ಬಿಟ್ವಿ ಸರ್. ನಾವು ನಿಮ್ಮನ್ನ ಖಂಡಿತ ಎದುರಾಕೊಳ್ಳಲ್ಲ, ಎದುರಾಕೊಳ್ಳೋದಿಲ್ಲ ನೋಡಯ್ಯ. ಪಿಂಕಿ ಪಾಂಕಿ ಪಂಕಿ ಜಿಂದಾಬಾದ್, ಪಿಂಕಿ ಪ್ಯಾಂಕಿ ಪಂಕಿ ಜಿಂದಾಬಾದ್. ಓಡ್ಬರ ಗಿಡ. Watch India's largest kids library only on Geo Hotstar. Download the app now.